ನಮಸ್ತೆ ರೀ. ಇವತ್ತು ನಾನು 3ನೇ ದಿವ್ಸ ವ್ಲಾಗ್ ಜೊತೆ ಬಂದೇನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತು ಫಸ್ಟ್ ಬೆಳಗ್ಗೆ ನಾನು 5:30 ಬೆಳಗ್ಗೆ ಲಘು ಎದ್ದೆ. ಆಮೇಲೆ ಯಾಕಂದರೆ ಬೇಗ ನಾನು ದಿನ ಲಘುನೇ ಹೇಳ್ತೀನಿ ರೀ, ಯಾಕಂದ್ರೆ ಮಗಳು ಲಘು ಕಾಲೇಜ್ ಇರ್ತದೆ, ಹೀಗಾಗಿ ಲಘು ಎದ್ದಿರ್ತೀನಿ. ಫಸ್ಟ್ ಎದ್ದು ಕೂಡಲೇ ಬಾಲ್ಕನಿ ಒಳಗೆ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಏನೋ ಹಸಿರು ಗಿಡ ನೋಡಿ ಹೇಳ್ಬೇಕಂತ ಹೇಳ್ತಿರ್ತಾರೆ. ಹಸಿರು ಎಲ್ಲಿ ನೋಡ್ಬೇಕಂತ ಎದ್ದು ಕೂಡಲೇ. ಆದರೆ ಏನು ರೀ, ನಮ್ಮದು ಪಾಟ್ನಾಗ ಭಾಳ ಗಿಡಗಳಿಲ್ಲ, ಹೀಗಾಗಿ ತುಳಸಿ ಮಾತ್ರ ಒಂದು ಚಂದ ಬೆಳೆಸೀನಿ. ತುಳಸಿ ಗಿಡ, ಆಮೇಲೆ ಅಜವಾನದ ಗಿಡ, ಇವು ಕಾಮನ್ ಅಲ್ರಿ, ಎಲ್ಲರ ಮನೆಯಾಗ ಇರತ್ತಾವ. ತುಳಸಿಗೆ ಮಾತ್ರ ನಮಸ್ಕಾರ ಮಾಡಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಇವತ್ತಿನ ದಿನ ನಂದು ಚಲೋ ಇರಲಪ್ಪ. ಯಾರಿಗೂ ಕೆಟ್ಟದ್ದು ಮಾತಾಡೋದು ಬೇಡ, ಯಾರ ಕಡೆ ಏನೋ ಅನ್ನಿಸ್ಕೋದು ಬೇಡ. ದೇವರೇ ಇವತ್ತೊಂದು ದಿವಸ ಚಲೋ ಇರಲಪ್ಪ ಅಂತ ಹೇಳಿ ದೇವರಲ್ಲೂ ಸೂರ್ಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ತುಳಸಿ ಕೈ ಮುಗಿದು ಫಸ್ಟ್ ನಾನು ಬರೋದು ಅಡುಗೆ ಮನೆಗೆ. ಯಾಕಂದರೆ ಬೆಳಗ್ಗೆ ಲಘು ಮಗಳಿಗೆ ಬಾಕ್ಸ್ ರೆಡಿ ಆಗಬೇಕು, ಹೀಗಾಗಿ ಫಸ್ಟ್ ಅಡುಗೆನೇ ಎದ್ದು ಕೂಡಲೇ ಅಡುಗೆ ಮಾಡೋದು. ಆದ್ರೆ ಅಷ್ಟರೊಳಗೆ ನನಗಂತ ಹೇಳಿ ಒಂದು 10 ನಿಮಿಷ ಟೈಮ್ ಇಟ್ಟು ಬಂದಿರ್ತೀನಿ. ಯಾಕಂದರೆ ಮೆಂತೆ ನೀರು ರಾತ್ರಿ ಒಂದು ಗ್ಲಾಸ್ನಾಗ ಒಂದು ಸ್ಪೂನ್ ಮೆಂತೆ ನೀರು ಇಟ್ಟಿರ್ತೀನಿ. ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಒಂದು ಸ್ಪೂನ್ ಜೇನುತುಪ್ಪ, ಒಂದು ಅರ್ಧ ಸ್ಪೂನು ಲಿಂಬೆ ನೀರು ಹಾಕ್ಕೊಂಡು ಅದನ್ನ ಒಂದು ಲೋಟ ನೀರು ಕುಡಿತೀನಿ. ಆ ನೀರನ್ನ ಕುಡಿಲಿಕ್ಕೆ 10 ನಿಮಿಷ ಬೇಕು ರೀ. ಯಾಕಂದ್ರೆ ಅದನ್ನ 10 ನಿಮಿಷ ನಂಗೆ ಅಷ್ಟು ಕುಡಿದಾಗ ನಂಗೆ ಆರಾಮ ಅನಿಸ್ತದೆ. ಆಮೇಲೆ ಮುಂದೆಲ್ಲ ಕೆಲಸ ಆಗ್ತಾವಿಲ್ಲ, ಯಾವ ಕೆಲಸನೂ ಆಗೋದಿಲ್ಲ. 10 ನಿಮಿಷ ನೀರು ಕುಡಿತೀನಿ. ಆಮೇಲೆ ಕುಡಿಯೋದಾದ್ಮೇಲೆ ಒಂದು 5 ನಿಮಿಷ ಹಿಟ್ಟು ನಾದಿರ್ತೀನಿ ರೀ. ಕುಕ್ಕರ್ ಹಚ್ಚಿರ್ತೀನಿ. ಮಗಳಿಗೆ ಇವತ್ತು ಪಾಲಕ್ ಭಾಜಿ ಮಾಡಿದ್ದೆ, ಹೀಗಾಗಿ ಕುಕ್ಕರ್ ಇಟ್ಟೆ. ಆಮೇಲೆ ಚಪಾತಿ ಹಿಟ್ಟು ನಾದಿಟ್ಟು ಆಮೇಲೆ ನಾನು ಫ್ರೆಶ್ ಆಗ್ತೀನಿ. ಯಾಕಂದರೆ ಅದನ್ನು ಅಲ್ಲಿ ಉಜ್ಜಲ್ದನ ಆ ನೀರು ಕುಡಿಬೇಕಂತ್ರಿ, ಹೀಗಾಗಿ ನಾನು ಅಲ್ಲಿ ಉಜ್ಜಲ್ದನ ಆ ನೀರು ಕುಡಿತೀನಿ. ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದಮೇಲೆ ಚಪಾತಿ ಮಾಡಿ, ಆಮೇಲೆ ಆಕೆಗೆ ಟಿಫಿನ್ ಚಪಾತಿ ತಿನ್ನೋದಿಲ್ಲ ಆಕೆ, ಹೀಗಾಗಿ ಟಿಫಿನ್ ಮತ್ತು ಬೇರೆ ಏನಾರು ಮಾಡ್ಬೇಕಾಗ್ತದೆ. ಆಕೆಗೆ ಅದಕ್ಕೆ ರವೆ ರೊಟ್ಟಿ ಬೇಕಂದಿದ್ದಕ್ಕೆ ರವೆ ರೊಟ್ಟಿ ಮಾಡಿದ್ದೆ. ಅದ್ರ ಜೊತೆ ಕಾಂಬಿನೇಷನ್ಗೆ ಟೊಮೆಟೊಕಾಯಿ ಚಟ್ನಿ ಚಲೋ ಅನ್ನಿಸ್ತದೆ ಅಂತ ಹೇಳಿ ಟೊಮೆಟೊಕಾಯಿ ಚಟ್ನಿ ಮಾಡಿದ್ದೆ. ರವೆ ರೊಟ್ಟಿ, ಟೊಮೆಟೊಕಾಯಿ ಚಟ್ನಿ, ಆಮೇಲೆ ಬಾಕ್ಸಿಗೆ ಚಪಾತಿ, ಪಾಲಕ್ ಭಾಜಿ ಇಷ್ಟೆಲ್ಲ ಮಾಡಿದ್ದೆ ರೀ. ಕೆಲಸ ಆಕಿನ 7:30 ಅಂದ್ರೆ ಆಕೆಗೆಲ್ಲ ಆಗ್ಬೇಕಾಗಿರ್ತದಲ್ರಿ. ಅಷ್ಟರೊಳಗೆ ನಾನು ಎಲ್ಲ ಅರ್ಧಕ್ಕರ್ಧ ಅಂದರೆ ಕೆಲಸ ಸ್ವಲ್ಪ ಆಕಿಗೆ ಅಡುಗೆ ಮಾಡಿದ್ದೆಲ್ಲ ಭಾಂಡಿ ಇರ್ತಾವಲ್ಲ ಅಷ್ಟೆಲ್ಲ ಮುಗಿಸ್ಕೊಂಡು ನಾನು ಇಷ್ಟೆಲ್ಲ ಭಾಂಡಿ ತೊಳ್ಕೊಂಡೇ ಬಿಡ್ತೀನಿ ರೀ. ನನಗೆ ಸಿಂಕ್ನಾಗ ಭಾಂಡಿ ಇಟ್ಟು ಕೊಟ್ಟು ಸೇರೋದಿಲ್ಲ, ಹೀಗಾಗಿ ಕೆಲಸ ಮಾಡ್ಕೋತ ಒಂದಿಷ್ಟೆಲ್ಲ ಭಾಂಡಿ ತೊಳ್ಕೊತೀನಿ. ಭಾಂಡಿ ತೊಳ್ಕೊಂಡು ಆಕೆಗೆ ಟಿಫಿನ್ ಕೊಡೋದ್ರೊಳಗೆ ಅಂದ್ರೆ 7:30 ಆಗೇ ಬಿಟ್ಟಿರ್ತದೆ. ಆಮೇಲೆ ಮಗಳಿಗೆ ಬಾಕ್ಸಿಗೆ ಹಾಕಿ ಬಾಕ್ಸ್ ರೆಡಿ ಮಾಡ್ತೀನಿ. ಬಾಕ್ಸ್ ರೆಡಿ ಮಾಡಿದ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ಯಾಕಂದ್ರೆ ಮತ್ತು ನನಗೆ ನಮ್ಮ ಮನೆಯವ್ರಿಗೆ ಟಿಫಿನ್ ಬೇರೆ ಮಾಡ್ಕೋಬೇಕಾಗಿರ್ತದೆ. ಆಮೇಲೆ ಮತ್ತು ಮಧ್ಯಾಹ್ನ ಅಡುಗೆ ಆಗ್ಬೇಕಾಗಿರ್ತದೆ. ಚಪಾತಿ ಪಲ್ಯ ಅಡುಗೆ ಮಾಡಿರ್ತೀನಿ ಅಂತೇಳಿ ಎಲ್ಲ ಗ್ಯಾಸ್ ಕಟ್ಟಿ ಮುಸುರಿಯಾಗಿರ್ತದೆ. ಹೀಗಾಗಿ ಮತ್ತು ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಭಾಂಡಿ ಎಲ್ಲ ತೊಳ್ಕೊಂಡು ಅಷ್ಟರೊಳಗೆ ಮಗಳಿಗೆ ಬಿಡ್ಲಿಕ್ಕೆ ಹೋಗ್ತೀನಿ. ಮಗಳನ್ನ ಬಿಟ್ಟು ನಾನು ಅಲ್ಲೇ ಪಾರ್ಕಿಗೆ ವಾಕಿಂಗ್ ಹೋಗ್ತೀನಿ ರೀ. 1 ತಾಸು ವಾಕಿಂಗ್ ಮಾಡ್ತೀನಿ ನಾನು. ಅಷ್ಟರೊಳಗೆ ನಾನು ಹೋಗೋದ್ರೊಳಗೆ ಸ್ವಲ್ಪ ಮಳೆ ಬಂದುಬಿಡ್ತು. ಅಯ್ಯೋ ಮಳೆ ಬಂತು, ನಾವು ವಾಕಿಂಗ್ ಆಗೋದಿಲ್ಲ ಅಂತ ಅಂದ್ಕೊಳಿಕತ್ತಿದ್ದೆ. ಅಷ್ಟರೊಳಗೆ ಮತ್ತಂದ್ರೆ ಮಳೆ ಸ್ಟಾಪ್ ಆಯ್ತು. 1 ತಾಸು ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಟ್ಟೆ ಭಾಂಡಿ ಕಸನೆಲ್ಲ ಮಾಡ್ಕೊಂಡು ಆಮೇಲೆ ಭಾಂಡಿ ಹೋಗ್ಬೇಕಾದ್ರೆ ತೊಳ್ಕೊಂಡು ಬಿಟ್ಟಿರ್ತೀನಿ. ಅಷ್ಟಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಾಕ್ತೀನಿ. ಇವತ್ತು ಸೋಮವಾರ ಅಲ್ರಿ, ಆಷಾಢ ಸೋಮವಾರ, ಹೀಗಾಗಿ ದೇವ್ರ ಮುಂದೆಲ್ಲ ವರಿಷಿ ಮಾಡಿ ಅಲ್ಲೆಲ್ಲ ಸ್ವಲ್ಪ ನಾನು ರಂಗೋಲಿ ಹಾಕ್ತೀನಿ. ಡೈಲಿ ರಂಗೋಲಿ ಹಾಕಿ ಒಂದು ದೇವರಿಗೆ ತುಪ್ಪದ ದೀಪ ಬೆಳಗಿ ಆಮೇಲೆ ದಿನ ನಾನು ಹನುಮಾನ್ ಚಾಲೀಸ್ ಅನ್ನೋದು ನನಗೆ ರೂಢಿ ಆಗಿದೆ. ಹೀಗಾಗಿ ಹನುಮಾನ್ ಚಾಲೀಸ್ ಅಂದಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ. ಹೀಗಾಗಿ ಹನುಮಾನ್ ಚಾಲೀಸ್ ಅಂದು ಒಂದು ತುಪ್ಪದ ದೀಪ ಬೆಳಗಿ ಆಮೇಲೆ ದೇವ್ರದೆಲ್ಲ ಮುಗಿಸ್ಕೊಂಡು ಉಪ್ಪಿಟ್ಟು ಚಹಾ ಬೇಕ್ರಿ ನಮ್ಮ 10:00 ಅಂದರೆ ಚಹಾ ಕುಡಿಯೋದಾಯ್ತು. ಅಷ್ಟರೊಳಗೆ 10:00 ಆಗಿತ್ತು. ಆಮೇಲೆ ಸ್ವಲ್ಪ ಹಂಗಿಂಗೆ ಬಟ್ಟೆ ಅದು ಮಾಡೋದ್ರೊಳಗೆ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ರೀ. 12 ಆಗಿಬಿಟ್ಟಿರ್ತದೆ. ಮತ್ತು ಹಸ್ಬೆಂಡ್ ಬರೋದ್ರೊಳಗೆ ಎಲ್ಲ ಚಪಾತಿ ಪಲ್ಯ ಅನ್ನ ಸಾರು ಆಯಿತು. ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು ರೀ. ಮಧ್ಯಾಹ್ನ ಮತ್ತು ನಮ್ಮ ಹಸ್ಬೆಂಡಿಗೆ ಅನ್ನ ಸಾರು ಚಪಾತಿ ಅಂತ ಬೆಳಗ್ಗೆ ಮಾಡಿಟ್ಟಿರ್ತೀನಿ ರೀ. ಪಲ್ಯ ಮತ್ತು ಬೇರೆ ಅವರು ಪಾಲಕ್ ಅದು ತಿನ್ನೋದಿಲ್ಲ, ಹಾಗಾಗಿ ಮತ್ತು ಬೆಂಡೆಕಾಯಿ ಪಲ್ಯ, ಬೀನ್ಸ್ ಪಲ್ಯ, ಆಮೇಲೆ ಅನ್ನ ತಿಳಿ ಸಾರು ಇಷ್ಟೆಲ್ಲ ಮಾಡಿದೆ. ಮಧ್ಯಾಹ್ನ ಅಷ್ಟೆಲ್ಲ ಆಗುತ್ತಾನ ಅಂದ್ರೆ 1:30 ಆಗಿಬಿಟ್ಟಿರ್ತದೆ. 2 ಗಂಟೆ ಆಗ್ಲಿಕ್ಕೆ ಬಂದಿರ್ತದೆ. ಆಮೇಲೆ ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿರ್ತೀನಿ, ಅವನ್ನೆಲ್ಲ ಒಣಗಿ ಹಾಕೋದು ಮಾಡೋದು ಇಷ್ಟೆಲ್ಲ ಆಗ್ತದೆ. ಇವತ್ತಿನ ಡೇ ನಂದು ಮುಂಜಾನಿಂದ ಮಧ್ಯಾಹ್ನ ತನಕ ಆಯಿತು. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.